ತುಪ್ಪ, ಬೆಲ್ಲ, ಕುಟ್ಟಿ ಪುಡಿ ಮಾಡಿರುವಂತ ಬೆಲ್ಲ, ತೆಂಗಿನಕಾಯಿ ತುರಿ, ಕಡಲೆ ಬೀಜದ ಪುಡಿ. ಅಲ್ಲ ನಮ್ದು ಅಂತ ನಮ್ದಲ್ಲ, ಒಟ್ಟಿಗೆ ಒಬ್ರು ಮನುಷ್ಯನ ಜೀವನದ ತರ. ಹಂಗ ಹೇಳು, ನಮ್ದು ಅಂತ ಕೇಳ್ತೀಯ? ಏನಾದ್ರೂ ಆಗ್ಲಿ ನೋಡೋಣ ಅಂತ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಟೈಫಾಯ್ಡ್ ಅಂತ ಬಂತು ರಿಪೋರ್ಟ್ ಅಲ್ಲಿ. ಹಣ್ಣಾಗಿರೋ ಕುಂಬಳಕಾಯಿ ತಂದು ಮನೇಲಿ ಕುಂಬಳ ಗಿಡದಾಗೆ ಕುಂಬಳಕಾಯಿನ ಬಿಡೋದು ಕರೆಕ್ಟ್ ಹೌದಲ್ವಾ? ಇವರು ಈ ಗಿಫ್ಟ್ ನ ಕೊಟ್ಟಿರೋದು ಇವರ ಯೂಟ್ಯೂಬ್ ಪೇಮೆಂಟ್ ಅಲ್ಲಿ ಸೇವಿಂಗ್ಸ್ ಆಗಿರುವಂತ ಒಂದಷ್ಟು ದುಡ್ಡಿಂದ. ನೆನ್ನೆ ನೋಡಿದ್ರಿ ಗಣಪತಿ ವಿಸರ್ಜನೆ ಮಾಡಿದ್ದಾಯ್ತು. ನೆಕ್ಸ್ಟ್ ಡೇ ಅದರ ಕಂಟಿನ್ಯೂ ಬ್ಲಾಗ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಶ್ರೀಮತಿ ಅವರು ಇವತ್ತು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಸ್ಪೆಷಲ್ ಮಾಡ್ತಾ ಇದ್ದಾರೆ ಇವತ್ತು ತಿಂಡಿ. ಅದೇನು ತಿಂಡಿ ಮಾಡ್ತಿದ್ದಾರೆ ಅಂದರೆ ಒಂದು ಸಿಹಿ ಇನ್ನೊಂದು ಖಾರ ಎರಡೂ ಮಾಡ್ತಾ ಇದ್ದಾರೆ. ನೋಡ್ರಿ, ಇದು ಕುಂಬಳಕಾಯಿ, ಬೂದು ಕುಂಬಳಕಾಯಿ ಅಲ್ಲ, ಸಿಹಿ ಗುಂಬಳ ಅಂತಾರಲ್ಲ ಅದು. ಕೆಲವು ಕಡೆ ಚೀನಿಕಾಯಿ ಅಂತಾರೆ. ಅದನ್ನೆಲ್ಲ ಕಟ್ ಮಾಡಿ ಹಚ್ಚಿ ಸಿಪ್ಪೆ ತೆಗೆದು ಬೇಯಿಸಿ ಇಟ್ಕೊಂಡವ್ರೆ. ಈಗ ಅದಕ್ಕೆ ಏನ್ ಮಾಡೋದಮ್ಮ? ಇದ್ರಲ್ಲಿ ಒಂದ್ ಅರ್ಧ ತಗೊಂಡು ಪಾಯಸ ಮಾಡ್ತೀನಿ, ಹಾಗೆ ಇನ್ನೊಂದ್ ಅರ್ಧ ತಗೊಂಡು ಪಲ್ಯ ಮಾಡ್ತೀನಿ. ಈಗ ಪಲ್ಯ ಮಾಡೋದು ಫಸ್ಟ್ ಅಲ್ಲ? ಫಸ್ಟ್ ಪಲ್ಯ ಮಾಡ್ತೀನಿ. ಪಲ್ಯ ಮಾಡೋದಕ್ಕೆ ಏನೇನ್ ತಗೊಂಡವ್ರೆ ಅಂದ್ರೆ, ಮಾಮೂಲಿ ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಅದೇನು ಕಡಲೆಬೇಳೆ, ಉದ್ದಿನ ಬೇಳೆ, ಬ್ಯಾಡಗಿ ಮೆಣಸಿನಕಾಯಿ ತಗೊಂಡವ್ರೆ. ಆಮೇಲೆ ಇದಕ್ಕೆ ತರಕಾರಿ, ಮೆಣಸಿನಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಸ್ವಲ್ಪ ತರ್ತರಿಯಾಗಿ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಒಂದ್ ಅರ್ಧ ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ನನ್ ಕುಂಬಳಕಾಯಿ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ. ಈಗ ನನ್ ಪಲ್ಯ ಮಾಡ್ಕೋಬೇಕಾದ್ರೆ ಉಪ್ಪು ಎಷ್ಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋತೀನಿ. ಮತ್ತೆ ಅದು ಒಟ್ಟಿಗೆ ಬೇಯಿಸ್ಕೊಂಡಿರೋದು ಕುಂಬಳಕಾಯಿ ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಡಿದೀನಿ. ಸ್ವಲ್ಪ ಪಾಯಸ ಮಾಡ್ತೀನಿ. ಅರ್ಧ ಪಾಯಸಕ್ಕೆ ಅರ್ಧ ಪಲ್ಯಕ್ಕೆ ಡಿವೈಡ್ ಮಾಡ್ಕೋತೀನಿ. ಎಣ್ಣೆ ಬಿಸಿ ಆಗಬೇಕು ನೋಡು. ಎಣ್ಣೆಗೆ ಈಗ ಒಗ್ಗರಣೆ ಪದಾರ್ಥನೆಲ್ಲ ಸೇರಿಸ್ಕೊತೀನಿ. ಸಾಸಿವೆ, ಕರಿಬೇವು, 2 ಬ್ಯಾಡಗಿ ಮೆಣಸಿನಕಾಯಿ ಕಟ್ ಮಾಡಿರೋದು, ಹಾಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ. ಇದು ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿ ಒಗ್ಗರಣೆಗೆ ಹಾಕಿರೋದು. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ಕಟ್ ಮಾಡಿರುವಂತ ಹಸಿಮೆಣಸಿನಕಾಯಿ, ಹಾಗೆ ಈರುಳ್ಳಿ, ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಎಣ್ಣೆಗೆ ಬಾಡಿಸ್ಕೋಬೇಕು. ಈರುಳ್ಳಿ ಹೊಂಬಣ್ಣ, ಗೋಲ್ಡನ್ ಫ್ರೈ ಆ ಥರ ಬರಬೇಕು. ಈರುಳ್ಳಿ, ಹಸಿಮೆಣಸಿನಕಾಯಿ ಕಲರ್ ಚೇಂಜ್ ಆಗುತ್ತೆ. ಈಗ ಇದಕ್ಕೆ ಕುಂಬಳಕಾಯಿ ಇಟ್ಕೊಂಡಿದ್ದಲ್ವಾ ಕುಂಬಳಕಾಯಿ, ಒಂದ್ ಅರ್ಧ ಮಾತ್ರ ಹಾಕೋತೀನಿ. ಇನ್ನರ್ಧ ಪಾಯಸಕ್ಕೆ. ಪಾಯಸ ನನ್ನ ಮಗಳಿಗೆ ಇಷ್ಟ. ಸ್ವೀಟ್ ಅಂದ್ರೆ ಸಾಕು, ಪಾಯಸ ಇಷ್ಟ ಅಲ್ವಾ, ಜನ ತಿಂತಾರೆ ಬಿಡು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನು ಯಾವಾಗಲೇ ಹೇಳಿದೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಈಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕಬೇಕು. ಉಪ್ಪು ಯಾಕೆ ಹಾಕಿಲ್ಲ ಅಂದ್ರೆ ಬೇಯಿಸುವಾಗ ಒಟ್ಟಿಗೆ ಬೇಯಿಸ್ಕೊಂಡ್ರು ಪಾಯಸಕ್ಕೂ ಪಲ್ಯಕ್ಕೆ. ಪಾಯಸ ಮತ್ತೆ ಪಲ್ಯ ಮಾಡೋದಕ್ಕೆ ಅಂತ ಬೇಯಿಸ್ಬಿಟ್ಮೇಲೆ ಅರ್ಧ ಭಾಗ ಮಾಡ್ಕೊಂಡು ಇವಾಗ ಉಪ್ಪು ಹಾಕೋತಾವ್ರೆ. ಉಪ್ಪು ಈ ಲಾಸ್ಟ್ ಅಲ್ಲಿ ಒಗ್ಗರಣೆ ಹಾಕುವಾಗ್ಲೂ ಹಾಕ್ಬೋದು. ನೀನ್ ಸುಮ್ನೆ ಬರೀ ಪಲ್ಯ ಮಾಡ್ಕೋತೀನಿ ಅಂದ್ರೂ ಲಾಸ್ಟ್ ಅಲ್ಲಿ ಒಗ್ಗರಣೆ ಹಾಕ್ಬೇಕಾದ್ರೆ ಉಪ್ಪು ಹಾಕೋಬಹುದು. ಬೇಯಿಸುವಾಗ್ಲೇ ಹಾಕೋಬೇಕು ಅಂತೇನಿಲ್ಲ. ಹೌದಾ? ಈಗ ಉಪ್ಪು ಹಾಕ್ಬಿಟ್ಟು ಇದ್ರ ಜೊತೆ ಎಲ್ಲ ನೀರು ಬಿಟ್ಕೊತಾ ಇದೆ ಅನ್ಸುತ್ತಲ್ಲ ನೋಡು. ನೀರಿನ ಅಂಶ ಇರುತ್ತಲ್ವಾ, ನೀರು ಬಿಟ್ಕೊಳುತ್ತೆ. ಈ ತರ ನೀರ್ ಬಿಟ್ಕೊಂಡು ಸ್ವಲ್ಪ ಮೆತ್ತಗಾದ್ರೇನೆ ಪಲ್ಯ ತಿನ್ನಕ್ ಚೆನ್ನಾಗಿರುತ್ತೆ. ಪಲ್ಯ ಆದ್ರೂ ಅಷ್ಟೇ, ಪಾಯಸ ಆದ್ರೂ ಅಷ್ಟೇ. ಎಣ್ಣೆಲ್ ಬೇರೆ ಫ್ರೈ ಆಗುತ್ತಲ್ವಾ, ಚೆನ್ನಾಗಿ ಬೆಂದೈತಲ್ವಾ, ಅದಕ್ಕೆ ಈ ತರ ಮೆತ್ತಗಾಗುತ್ತೆ. ಸ್ವಲ್ಪ ಅಂದ್ರೆ ಸಾಫ್ಟ್ ಆಗಿ ಎಲ್ಲ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ಟವ್ ನ ಆಫ್ ಮಾಡ್ಕೋಬೇಕು. ಯಾಕೆಂದ್ರೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಮತ್ತೆ ನಿಂಬೆ ಹಣ್ಣಿನ ಫ್ಲೇವರು ಅದೆಲ್ಲ ಹೋಗ್ಬಿಡುತ್ತೆ ಬಿಸಿ ಇರ್ಬೇಕಾದ್ರೆ ಹಾಕಿದ್ರೆ. ಅದಕ್ಕೆ ಸ್ಟವ್ ನ ಆಫ್ ಮಾಡ್ಕೋತಾ ಇದ್ದೀನಿ. ಸ್ಟವ್ ನ ಆಫ್ ಮಾಡ್ಬಿಟ್ಟು ತೆಂಗಿನಕಾಯಿ ತುರಿ ಹಾಕ್ತೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಫ್ರೈ ಮಾಡ್ದಂಗೆ ಪಲ್ಯ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಈಗ ತೆಂಗಿನಕಾಯಿ ತುರಿ, ನೀವು ತೆಂಗಿನಕಾಯಿ ತುರಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೋಬಹುದು ಅಥವಾ ಸ್ವಲ್ಪ ಕಡಿಮೆ ಬೇಕಾದ್ರೂ ಮಾಡ್ಕೊಳ್ಬಹುದು. ಕೊತ್ತಂಬರಿ ಸೊಪ್ಪು, ಇದು ನಾನು ಅವಾಗ್ಲೇ ಹೇಳಿದ್ನಲ್ವಾ, ಕಡಲೆ ಬೀಜನ ಹುರಿದ್ಬಿಟ್ಟು ಮೇಲೆ ಸಿಪ್ಪೆನ ತೆಗೆದು ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಕೊಂಡಿದೀನಿ. ರುಬ್ಬಿರುವಂತ ಕಡಲೆ ಬೀಜದ ಪುಡಿನ ಸೇರಿಸ್ಕೊತಾ ಇದೀನಿ. ಕಡಲೆ ಬೀಜದ ಪುಡಿನೂ ಅಷ್ಟೇ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಕಡಲೆ ಬೀಜದ ಪುಡಿ ಹಾಕಿದ್ರೆ ಟೇಸ್ಟ್. ನಿಂಬೆಹಣ್ಣು ಹಾಕ್ತಾರ ಪಲ್ಯಕ್ಕೆ? ಹುಳಿಗ್ ಬೇಕಲ್ವಾ ಸ್ವಲ್ಪ. ಹೌದಾ? ಟೊಮೊಟೊ ಏನೂ ಹಾಕಿಲ್ಲ ನಾನು, ಅದಕ್ಕೆ ನಿಂಬೆಹಣ್ಣು ಹಾಕೋದು ಹುಳಿಗೆ.
ಟೊಮೊಟೊ ಹಾಕಿದ್ರೆ ಅಕಸ್ಮಾತ್ ಟೊಮೊಟೊ ಹಾಕೋದು ಈರುಳ್ಳಿ ಜೊತೆ ನಿಂಬೆಹಣ್ಣು ಬೇಡ. ನಿಂಬೆಹಣ್ಣು ಏನ್ ಬೇಡ. ನಿಂಬೆಹಣ್ಣು ಇತ್ತು ಆದ್ರೆ ಪಲ್ಯಕ್ಕೆ ನಿಂಬೆಹಣ್ಣು ಹಾಕೋದ್ರೆ ಚಂದ ಟೊಮೊಟೊಗಿಂತ. ಇಳಿಸ್ಬಿಟ್ಟು ಅಷ್ಟೇನಾ? ಅಷ್ಟೇ. ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪಲ್ಯ ರೆಡಿನಾ? ಕುಂಬಳಕಾಯಿ ಪಲ್ಯ ರೆಡಿ. ಅಷ್ಟೊಂದು ಈಸಿನಾ ಕುಂಬಳಕಾಯಿ ಪಲ್ಯ ಮಾಡೋದು? ಮಾಡಿದ್ರೆ ಎಲ್ಲ ಈಸಿನೇ. ರೆಡಿ ಕುಂಬಳಕಾಯಿ ಪಲ್ಯ ರೆಡಿ. ಈಗ ಪಾಯಸ ಸಕ್ಕತ್ತಾಗಿರುತ್ತೆ. ಕುಂಬಳಕಾಯಿ ಪಲ್ಯಕ್ಕೆ ಆಗ್ಲಿ ಪಾಯಸಕ್ಕೆ ಆಗ್ಲಿ ಕಡಲೆ ಬೀಜದ ಪುಡಿ ಹಾಕಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹೌದಾ? ಪಾಯಸಕ್ಕೆ ಹಾಕ್ತಾರೆ. ಪಾಯಸಕ್ಕೆ ತಿಂದಿದ್ದೀನಿ ನಾನು ಚಿಕ್ಕ ಹುಡುಗನಿಂದ ಹಾಕಿದ್ದಾರೆ. ಈಗ ಪಲ್ಯ ರೆಡಿ ಆಯ್ತು, ಪಾಯಸ ಮಾಡೋಣ. ಪಲ್ಯ ರೆಡಿ ಆಯ್ತು, ಈಗ ಪಾಯಸ ಮಾಡ್ಬೇಕು. ಪಾಯಸ ಮಾಡೋದಕ್ಕೆ ಅದೇ ಮಾಮೂಲಿ ಅರ್ಧ ಕುಂಬಳಕಾಯಿ ಇರಿಸಿದ್ರಲ್ಲ ಬೇಸಿರೋದು, ಅದು ಇಟ್ಕೊಂಡವ್ರು. ಅದ್ರ ಜೊತೆಗೆ ತುಪ್ಪ, ಬೆಲ್ಲ, ಕುಟ್ಟಿ ಪುಡಿ ಮಾಡಿರುವಂತ ಬೆಲ್ಲ, ತೆಂಗಿನಕಾಯಿ ತುರಿ, ಕಡಲೆ ಬೀಜದ ಪುಡಿ, ಏಲಕ್ಕಿ ಪುಡಿ. ಇದು ಕಡಲೆ ಬೀಜದ ಪುಡಿ ಹುರಿದು ಮೇಲ್ಗಡೆ ಸಿಪ್ಪೆ ತೆಗೆದು ತರ್ತರಿಯಾಗಿ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಪಾಯಸಕ್ಕೆ ಸ್ವೀಟ್ ಬೇಕಲ್ಲ, ಅದಕ್ಕೆ ಬೆಲ್ಲ ತಗೊಂಡವ್ರೆ. ಬೆಲ್ಲದ ಪುಡಿನ ಸೇರಿಸ್ಕೊತೀನಿ. ಸ್ವೀಟ್ಗೆ ಬೇಕು ಅಂದ್ರೆ ನೀವು ಸಕ್ಕರೆನ ಸೇರಿಸ್ಕೋಬಹುದು, ಆದ್ರೆ ಕುಂಬಳಕಾಯಿ ಪಾಯಸಕ್ಕೆ ಬೆಲ್ಲದ ಪುಡಿ ಸೇರಿಸಿದ್ರೇನೆ ತುಂಬಾನೇ ರುಚಿಯಾಗಿದೆ. ಹೌದು ಅಲ್ವಾ? ಬೆಲ್ಲನೇ ಚೆನ್ನಾಗಿರುತ್ತೆ ಪಾಯಸಕ್ಕೆ ಅಂದ್ರೆ. ಇದೇ ಬಟ್ಲಗೆ ಹಾಕಬಿಡದ ಅಷ್ಟೇ? ಎಲ್ಲ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೇನು ಬೇರೆ ಏನು ಬಿಸಿ ಮಾಡೋದು? ತೆಂಗಿನಕಾಯಿ ತುರಿ ಬಿಸಿ ಮಾಡೋದೇನ್ ಬೇಡ. ಹೌದಾ? ಆಮೇಲೆ ಕಡಲೆ ಬೀಜದ ಪುಡಿ. ಇದನ್ನು ಗ್ಯಾಸ್ ಮೇಲೆ ಇಟ್ಟು ಮತ್ತೆ ಬಿಸಿ ಮಾಡೋದು ಆತರ ಏನಿಲ್ಲ, ಅಷ್ಟೇ. ಏನಿಲ್ಲ. ಏಲಕ್ಕಿ ಪುಡಿ. ಹಂಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ. ತುಪ್ಪ ಆಪ್ಷನ್ ಇದ್ರೆ ಹಾಕಬಹುದು, ಮನೇಲಿ ಇಲ್ಲ. ಮತ್ತೆ ನಾವು ಕಡಲೆ ಬೀಜದ ಪುಡಿ ಮತ್ತೆ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಪಾಯಸರು ಸಹ ಸ್ವಲ್ಪ ಜಾಸ್ತಿ ಆಗುತ್ತೆ, ಒದಗುತ್ತೆ ಅಂದ್ರೆ. ಹಂಗಾ? ಮತ್ತೆ ರುಚಿನೂ ಇರುತ್ತೆ ಚೆನ್ನಾಗಿ. ಕಡಲೆ ಬೀಜದ ಪುಡಿ ಕುಂಬಳಕಾಯಿ ಬೇಯಿಸಿರೋದು ಕಡಿಮೆ ಐತೆ ಅಂದ್ರೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕಡಲೆ ಬೀಜದ ಪುಡಿನ ಜಾಸ್ತಿ ಹಾಕೊಂಡ್ರೆ ಪಾಯಸ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ, ಕಡಲೆ ಬೀಜ ಪುಡಿ, ತೆಂಗಿನಕಾಯಿ ತುರಿ. ಇನ್ನೊಂದೇನ್ ಗೊತ್ತಾ, ಬೆಲ್ಲನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಕರಗಲ್ಲ ನೀಟಾಗಿ. ಹಂಗಾ? ಬೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಟವ್ ಮೇಲೆ ಇಟ್ಟು ಕರಗಿಸ್ಕೋಬೇಕಾಗುತ್ತೆ. ನಾವೆಷ್ಟು ಚೆನ್ನಾಗಿ ಪುಡಿ ಮಾಡಿ ಇಟ್ಕೋತೀವೋ ಬೆಲ್ಲನ ಅಷ್ಟು ಚೆನ್ನಾಗಿ ಹೊಂದ್ಕೊಡುತ್ತೆ ಇದ್ರ ಜೊತೆ ಎಲ್ಲ. ನೋಡಿ ನಾನು ಸ್ಟವ್ ಮೇಲೆ ಇಟ್ಟೆ, ನೋಡಿ ಎಷ್ಟು ಚೆನ್ನಾಗೈತೆ. ನೋಡು ಬೆಲ್ಲ ಎಲ್ಲ ಕರ್ಗೋಗ್ಬಿಟ್ಟೈತೆ, ಬೆಲ್ಲನೇ ಕಾಣಿಸ್ತಾ ಇಲ್ಲ. ನಿಂಗೆಲ್ಲಾದ್ರೂ ಕಾಣಿಸ್ತಾ? ಇಲ್ಲ, ನಂಗಂತೂ ಕಾಣಿಸ್ತಾ ಇಲ್ಲ. ಅದೇನದು ಕಾಯ? ಕಾಯಿ, ತೆಂಗಿನಕಾಯಿ ಕಾಯಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತು. ಇಲ್ಲಿ ಪಾಯಸ ರೆಡಿನಾ? ರೆಡಿ. ರುಚಿಯಾದ ಕುಂಬಳಕಾಯಿ ಪಾಯಸ ರೆಡಿ. ಪಲ್ಯ ಎರಡು ರೆಡಿ. ಈಗ ಅದಕ್ಕೆ ದೋಸೆ ಮಾಡ್ಬೇಕು. ನಮ್ಮ ಮನೆಯವರು ತಿಂಡಿ ಅಂತ ಹೇಳಿದ್ರು, ಏನ್ ತಿಂಡಿ ಮಾಡ್ತಾರೆ ಇವೆರಡರಲ್ಲಿ ಅಂತ ಅನ್ಕೊಂಡ್ರೆ ದೋಸೆ ಮಾಡ್ತಾ ಇದೀವಿ ನಾವು. ದೋಸೆ ಜೊತೆ ಈ ಪಲ್ಯ ಪಾಯಸ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಬರೀ ಪಲ್ಯ ತಿನ್ನೋದಕ್ಕೂ ಬೇಜಾರಾಗುತ್ತೆ, ಜೊತೆಗೆ ಎರಡು ಇದ್ರೆ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಸಿಹಿ ಸ್ವಲ್ಪ ಖಾರ, ನಮ್ ಜೀವನದ ತರ ಅಲ್ಲ. ನಮ್ದು ಅಂತ ನಮ್ದಲ್ಲ, ಒಟ್ಟಿಗೆ ಮನುಷ್ಯನ ಜೀವನದ ತರ. ಹಂಗ ಹೇಳು, ನಮ್ದು ಅಂತ ಕೇಳ್ತೀಯಾ? ನಮ್ದು ಅಂತ ಹೇಳ್ಬೇಡ ಆಯ್ತಾ? ಜೀವನದ ತರ, ಮನುಷ್ಯನ ಜೀವನದ ತರ. ಮನುಷ್ಯನ ಜೀವನದ ತರ. ಗರಿ ಗರಿಯಾದ ದೋಸೆ ರೆಡಿ ಆಗೈತೆ. ಅದಕ್ಕೆ ಪಾಯಸ. ಇದು ಪಾಯಸ ಸ್ವೀಟು. ಪಾಯಸ ಜಾಸ್ತಿ ಹಾಕ್ಬಿಡಮ್ಮ, ನನಗೆ ಸಾಕು. ಸಾಕಾ? ಚೂರು ಹಾಕು ಹಾಕು. ಸಾಕು. ಪಲ್ಯ ಹಾಕು. ಪಾಯಸ ಹಂಗೆ ತಿನ್ನೋದು ನಾನು, ದೋಸೆ ಜೊತೆ ತಿನ್ನಲ್ಲ. ಪಲ್ಯ ಮಾತ್ರ ದೋಸೆ ಜೊತೆ ತಿಂತೀನಿ. ಪಲ್ಯನೂ ಚೆನ್ನಾಗೈತೆ. ಇದು ಪಲ್ಯ ನೋಡು ಒಂಥರ ಕಲರ್ ಹೆಂಗೈತೆ, ಈ ಪಾಯಸ ನೋಡು ಒಂಥರ ಕಲರ್ ಐತೆ ನೋಡು. ವ್ಯತ್ಯಾಸ ಇಲ್ವಾ? ಪಾಯಸಕ್ಕೆ ಬೆಲ್ಲ ಹಾಕಿದೀವಲ್ವಾ, ಅದಕ್ಕೆ ಸ್ವಲ್ಪ ಕಲರ್ ಜಾಸ್ತಿ ಬಂದೈತೆ. ಪಲ್ಯಕ್ಕೆ ಸ್ವೀಟ್ ಹಾಕಲ್ವಲ್ಲ, ಬೆಲ್ಲ ಕಲರ್. ಬೆಲ್ಲದ ಕಲರ್ ಹಂಗ ಪಾಯಸದಾಗ ಬಂದಿರೋದು. ಪಾಯಸದಲ್ಲಿ ಬೆಲ್ಲದ ಕಲರ್ ಅದು. ಬೆಲ್ಲ ಏನಾದ್ರೂ ಬಿಳೆ ಬೆಲ್ಲ ಬರುತ್ತಲ್ಲ ಸ್ವಲ್ಪ, ಆ ತರ ಬೆಲ್ಲ ಆದ್ರೆ ಮಾಮೂಲಿ ಪಲ್ಯ ತರಾನೇ ಇರುತ್ತೆ ಪಾಯಸನ. ಇದು ಪಲ್ಯ ಸ್ವಲ್ಪ ಜಾಸ್ತಿ, ಸ್ವಲ್ಪ ಖಾರ ಖಾರ ಮಾಡಿದೀನಿ ಪಲ್ಯ. ಹೌದಾ? ಖಾರ ಖಾರ ಇರಲಿ, ನನಗೂ ಖಾರನೇ ಬೇಕು ಅಂತ ಹೇಳಿದ್ನಲ್ಲ. ನಾಲ್ಗೆಲ್ಲ ಕೆಟ್ಟೋಗ್ಬಿಟ್ಟೈತೆ. ಮೆಣಸಿಕಾಯಿನೂ ಬಿಡಲ್ಲ, ಹಂಗೆ ತಿಂದಾಕ್ಬಿಡ್ತೀನಿ ಇವತ್ತು. ಪಲ್ಯ ಜೊತೆ ಮೆಣಸಿಕಾಯಿನೂ ಬಿಡಲ್ಲ, ನಿಜವಾಗ್ಲೂ ಬಿಡಲ್ಲ, ಹಾಕ್ತೀನಿ. ಅಷ್ಟು ನಾಲ್ಗೆ ಕೆಟ್ಟೋಗ್ಬಿಟ್ಟೈತೆ ನನಗೆ. ತಿಂಡಿ ತಿಂದಾಯ್ತು. ತಿಂಡಿ ಯಾವಾಗಲೂ ಜೊತೆಲೇ ತಿಂತಿದ್ವಿ, ಆದರೆ ಒಂದು ವಾರದಿಂದ ಬೇರೆ ಬೇರೆ ತಟ್ಟೆ ಮೇಲೆ ತಿಂಡಿ ತಿಂತಾ ಇದ್ವಿ. ಯಾಕೆಂದರೆ ನನಗೆ
ಲಾಸ್ಟ್ ಹಬ್ಬದ ಬ್ಲಾಗಲ್ಲಿ ಹೇಳಿದ್ದೆ ನನಗೆ ಹುಷಾರಿಲ್ಲ, ಹಬ್ಬಕ್ಕೂ ಮುಂಚೆ 2 ದಿನ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದೆ ಅಂತ. ಆಮೇಲೆ ಇನ್ನೂ ಜ್ವರ ಬಂತು, ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಜ್ವರ ಜಾಸ್ತಿ ಇತ್ತು. ಹೋಗಿ ಏನಾದರೂ ಆಗಲಿ ನೋಡೋಣ ಅಂತ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಟೈಫಾಯ್ಡ್ ಅಂತ ಬಂತು ರಿಪೋರ್ಟಲ್ಲಿ. ಅದಕ್ಕೆ ಟೈಫಾಯ್ಡ್ ಆಯ್ತಲ್ಲ, ಅದು 3 ದಿನ ಡ್ರಿಪ್ಸ್ ಹಾಕಿಸ್ಕೊಂಡೆ. ತುಂಬ ಸುಸ್ತಿತ್ತು, ಟ್ಯಾಬ್ಲೆಟು ಎಲ್ಲ ತಗೋತಾ ಇದ್ದೆ. ಈಗ ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದೀನಿ. ಅದಕ್ಕೆ ಜ್ವರ ಬಂದಾಗ ಜೊತೆಲಿ ತಿಂದರೆ ಮತ್ತೆ ಅವ್ರಿಗೂ ಎಲ್ಲ ಜ್ವರ ಏನಾದರೂ ಬಂದುಬಿಟ್ರೆ ಏನಾದರೂ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ತಟ್ಟೆನಲ್ಲೇ ತಿಂಡಿ ತಿಂತಾ ಇದ್ದೀವಿ. ಊಟ ತಿಂಡಿ ಎಲ್ಲ ಬೇರೆ ಬೇರೆ ತಟ್ಟೆಲೆ. ಆಮೇಲೆ ಅದೇ ಜ್ವರ ಬಂದಾಗ ಸ್ವಲ್ಪ ಬಾಯೆಲ್ಲ ಕೆಟ್ಟಂಗೆ ಆಗಿರ್ತಾರೆ, ಒಂಥರ ಬಾಯೆಲ್ಲ ಕೆಟ್ಟಾಯ್ತಮ್ಮ, ತಿಂಡಿ ಮುದ್ದೆ ಅನ್ನ ಸಾರು ಈ ಥರದ್ದೇನೂ ಬೇಡ, ಬೇರೆ ಏನಾದರೂ ಮಾಡು ಅಂತ ಹೇಳಿದಕ್ಕೆ ಮನೇಲಿ ಕುಂಬಳಕಾಯಿ ಇತ್ತು ಒಂದು, ತೋಟದಲ್ಲಿ ಒಂದು ಕುಂಬಳ ಗಿಡ ಇತ್ತು. ಅದು ಕುಂಬಳಕಾಯಿ ಎಲ್ಲ ಬಿಟ್ಟಿತ್ತು. ಒಂದು ಹಣ್ಣಾಗಿರೋದಲ್ಲ, ಹಣ್ಣಾಗಿರೋ ಕುಂಬಳಕಾಯಿ ತಂದು ಮನೇಲಿ ಇತ್ತಿತ್ತು. ಕುಂಬಳು ಗಿಡದಾಗೆ ಕುಂಬಳಕಾಯಿನ ಬಿಡೋದು ಕರೆಕ್ಟ್ ಹೌದಲ್ವಾ? ಹೌದು, ಕುಂಬಳು ಗಿಡದಲ್ಲೇ ಕುಂಬಳಕಾಯಿ ಬಿಟ್ಟಿತ್ತು. ಅದು ಹಣ್ಣಾಗಿದ್ನ ತಂದು ಹಂಗೆ ಇಟ್ಟಿದ್ವಿ. ಹಣ್ಣಾಗಿರೋ ಕುಂಬಳಕಾಯಿ ಎಷ್ಟು ದಿನ ಬೇಕಾದ್ರೂ ಇರುತ್ತೆ, ಇಡ್ಬೋದು, 3 ತಿಂಗಳಿಂದ 5-6 ತಿಂಗಳವರೆಗೂ ಇರುತ್ತೆ. ಅದು ಹಂಗೆ ಎತ್ತಿಟ್ಟಿದ್ವಿ. ಇವತ್ತು ಹಂಗೆ ಹೇಳಿದ್ದಕ್ಕೆ ನಮ್ಮ ಮನೆಯವರು ನನಗೆ ಬಾಯಿ ಕೆಟ್ಟೈತೆ ಅಂದಿದ್ದಕ್ಕೆ ಅದರಲ್ಲೇ ಸ್ವಲ್ಪ ಪಾಯಸ ಪಲ್ಯ ಎಲ್ಲ ಮಾಡಿದ್ರು. ಚೆನ್ನಾಗಿತ್ತು, ಒಂದು ಸ್ವಲ್ಪ ನಾಲ್ಗೆ ರುಚಿ ಸಿಕ್ತು. ಆಮೇಲೆ ಲಾಸ್ಟ್ ಬ್ಲಾಗಲ್ಲಿ ಗಣಪತಿ ಇದ್ರ ದಿನ ಆ್ಯನಿವರ್ಸರಿ ಹಬ್ಬ ಮತ್ತು ಗಣಪತಿ ಹಬ್ಬ 2 ಒಂದೇ ದಿನ ಬಂದಿತ್ತಲ್ಲ, ಅವಾಗ ಹೇಳಿದ್ದೆ ನಮ್ಮ ಶ್ರೀಮತಿಯವರನ್ನು ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದರು. ಗಿಫ್ಟ್ ಕೊಟ್ಟ ಮೇಲೆ ಏನು ಗಿಫ್ಟ್ ಕೊಟ್ಟರು ಅಂತ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ಹೇಳಿದ್ದೆ. ಈ ಬ್ಲಾಗಲ್ಲಿ ಈಗ ಅವರು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಅದು ಗಿಫ್ಟು ಒಂದಲ್ಲ 2 ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. 3 ಟೋಟಲ್ ಸೇರಿ 2 ಪ್ಯಾಕ್ ಮಾಡಿದ್ರು, ಗಿಫ್ಟ್ ಪ್ಯಾಕು. ಇದು ಏನು ಗಿಫ್ಟ್ ಅಂದರೆ, ಓಪನ್ ಮಾಡು. ಇದು ಪೇಪರ್ ತೆಗಿ. ಒಂದು ವ್ಯಾಲೆಟು, ಇನ್ನೊಂದು ಬೆಲ್ಟು, ಇವೆರಡು ಕೊಟ್ಟಿದ್ದಾರೆ. ಇವೆರಡು ಯಾಕೆ ಕೊಟ್ಟರು ಅಂದರೆ, ಇನ್ನೊಂದಿದೆ ತೋರಿಸ್ತೀನಿ ನೋಡಿ. ನಾನು ನಾನೇ ತೋರಿಸ್ತೀನಿ. ಹೌದಾ? ಇಲ್ಲಿ ನೋಡ್ರಿ, ವ್ಯಾಲೆಟ್ ಇದೆ ನಂದು. ಎಷ್ಟು ಚೆನ್ನಾಗಿದೆ. ಹೊಸದಲ್ಲ, ಹೊಸದು ಹಳೇ ವ್ಯಾಲೆಟ್ ಎಲ್ಲ ಕಿತ್ತು, ಒಳಗಡೆ ದುಡ್ಡೇನಿಲ್ಲ ಬಿಡ್ರಿ, ತೋರ್ಸೋದಕ್ಕೆಲ್ಲ ಒಳಗಡೆ ಎಲ್ಲ ಈ ಸ್ಥಿತಿಲಿತ್ತು. ಈ ವ್ಯಾಲೆಟ್ ಬಂದು ನಮ್ಮ ಮದುವೆಯಲ್ಲಿ ತಗೊಂಡಿದ್ದೀನಿ ನಾನು. 10 ವರ್ಷ ಆಯಿತು. ನಾವು ಬಟ್ಟೆ ತೆಗೆಯಕ್ಕೆ ಹೋದಾಗ ಪ್ರತಿ ಸಲ ಟ್ರೆಂಡ್ಸ್ಗೆ ಹೋದಾಗ, ಡಿ ಮಾರ್ಟ್ಗೆ ಹೋದಾಗ ಅಲ್ಲೆಲ್ಲ ನೋಡೋರು ವ್ಯಾಲೆಟ್ನ ನೋಡಿ ತಗೋ ಅನ್ನೋರು. ನಾನು ಬೇಡ, ತಗೊಳಲ್ಲ, ಏನು ಬಿಡು ಐತಿ, ಇವಾಗ ತಗೋತೀನಿ ಬಿಡು, ಇನ್ನೊಂದ್ಸಲ ತಗೋತೀನಿ, ಇನ್ನೊಂದ್ಸಲ ಹಂಗೆ ಅಂತ ಮುಂದೂಡ್ತಾ ಇದ್ದೆ. ಅದಕ್ಕೆ ನಾನು ಹೆಂಗೂ ತಗೊಳಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಗಿಫ್ಟ್ ಆಗಿ ಕೊಟ್ಬಿಟ್ಟೆ. ಆಮೇಲೆ ಬೆಲ್ಟು ಅಷ್ಟೇ, ಈ ಬೆಲ್ಟು ಅಷ್ಟೇ ನಂದು. ಈ ತರ ಸ್ಥಿತಿಲಿದೆ. ಇದು ಅಷ್ಟೇ, ಬೆಲ್ಟು ತಗೋ ಅಂತ ಏನೇ ಹೇಳ್ತಿದ್ರು. ಆದ್ರೆ ನಾನು ಈ ಪೂರ್ತಿ ಕಿತ್ತೊಂದ್ಮೇಲೆ ಕಂಜೂಸಲ್ಲ, ಉಳಿತಾಯದ ಬುದ್ಧಿ. 2 ಒಂದೇ, ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ. ಇಲ್ಲ ಕಂಜೂಸಲ್ಲ, ಖರ್ಚು ಮಾಡ್ತೀನಿ ನಾನು. ಇಲ್ದೇ ಇರೋ ತಗೊಳೋದ್ರಲ್ಲಿ ಏನ್ ಕಂಜೂಸ್ ಇದಿಲ್ಲ, ಉಳಿತಾಯ ಮಾಡೋಂಥದ್ದು ಏನಿಲ್ಲ. ಹಾಗೆ ಅದು ಕೊಟ್ರು. ಅವೆರಡ್ರ ಜೊತೆಗೆ ಇನ್ನೂ ಒಂದು ಕೊಟ್ಟಿದ್ದಾರೆ ಗಿಫ್ಟು. ತುಂಬಾ ಇಷ್ಟ ಆಯ್ತಿದಂತ ನನಗೆ. ನೋಡ್ರಿ, ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್. ಇದು ಓಪನ್ ನೋಡಮ್ಮ. ಈ ವಾಚ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಮಾರ್ಟ್ ವಾಚ್. ಕೊಟ್ಟಿದ್ದಾರೆ. ನಾನು ವಾಚೆ ಕಟ್ಟಲ್ಲಿ ನೀವು ನೋಡ್ಬೋದು, ಯಾವಾಗಾದ್ರೂ ವಿಡಿಯೋದಲ್ಲೆಲ್ಲ ನೋಡಿರ್ತಾರೆ ನಾನು ಒಂದು ಕತ್ತಿಗೆ ಚೈನು, ದಾರ, ಕೈಗೆ ದಾರ, ಈ ಥರ ವಾಚು, ಈ ಥರ ನನಗೇನು ಇಷ್ಟ ಆಗೋದಿಲ್ಲ ಕೈಗೆ ಕಟ್ಕೋಬೇಕು ಅಂತ ಎಲ್ಲ. ಅದು ನಮ್ಮ ಮದುವೆಲೂ ಅಷ್ಟೇ, ನಾನು ವಾಚ್ ತೊಗೊಂಡಿರಲಿಲ್ಲ. ಅದು ನಮ್ಮ ರಿಲೇಷನ್ ಯಾರೋ ಬಲವಂತ ಮಾಡಿ ಮದುವೆ ಗಂಡು ಉಂಗುರ ವಾಚ್ ಎಲ್ಲ ಹಾಕೋಬೇಕು ಅಂತ ಉಂಗುರ ಹಾಕಿದ್ರು, ಜೊತೆಲಿ ವಾಚ್ ಕಟ್ಟಿರೋದು. ವಾಚ್ ಅವ್ರದೇ ವಾಚ್ ಕಟ್ಟಿದ್ರು. ಅದನ್ನೆಲ್ಲ ಹೇಳ್ಬೇಕಾ ಈಗ? ವಾಚ್ ಕಟ್ಕೊಳೋದೆಲ್ಲ ನನಗೆ ಇಷ್ಟ ಇಲ್ಲ, ನಾನು ತಗೊಂಡಿರಲಿಲ್ಲ ವಾಚ್. ಇವ್ರಿಗೆ ಇಷ್ಟ ಅಂತೆ ನಾನು ವಾಚ್ ಕಟ್ಕೊಂಡು ಎಲ್ಲಾದ್ರೂ ಹೊರಗಡೆ ಫಂಕ್ಷನ್ಗೆ ಹೋದಾಗ ಎಲ್ಲ ವಾಚ್ ಕಟ್ಕೊಳೋದು ಇಷ್ಟ ಅಂತ ಇವ್ರಿಗೆ. ನನಗಿಷ್ಟ ಇಲ್ಲ, ತಗೊಳಲ್ಲ ಅಂತ ಹೇಳ್ತಿದ್ದೆ. ನೀನು ತಗೋ ಅಂತ ಹೇಳಿದ್ರು, ನಾನು ತಗೊಳಲ್ಲ ಅಂತ ಹೇಳ್ತಿದ್ದೆ. ಹಾಗಾಗಿ ಅವೆರಡ್ರ ಜೊತೆಗೆ ಈ ಸ್ಮಾರ್ಟ್ ವಾಚ್ನ ಗಿಫ್ಟಾಗಿ ಕೊಟ್ಟಿದ್ದಾರೆ. ಖಂಡಿತ ಕಟ್ಕೊತೀನಿ. ನಿಮ್ಮ ಅದಕ್ಕೆ ಶ್ರೀಮಂತ ಐತಲ್ಲ, ಅಲ್ಲಿವರೆಗೂ ಯಾವ್ದು ಫಂಕ್ಷನ್ ಇಲ್ಲ, ಎಲ್ಲೂ ಹೊರಗಡೆ ಹೋಗಂಗಿಲ್ವಲ್ಲ? ಆಯ್ತು ಇಡು, ಹಂಗೆ ಇಡು, ಅದ್ರಲ್ಲೇ ಬಾಕ್ಸಲ್ಲೇ ಇಡು, ಕಟ್ಕೋತೀನಿ. ಇದಿಷ್ಟು ಈ ಆ್ಯನಿವರ್ಸರಿನಲ್ಲಿ ನಮ್ಮ ಶ್ರೀಮತಿಯವರು ನನಗೆ ಕೊಟ್ಟಂತ
ಉಡುಗೊರೆ ಗಿಫ್ಟು. ಇವ್ರಿಗಿನ್ನೂ ನಾನೇನು ಗಿಫ್ಟ್ ಕೊಟ್ಟಿಲ್ಲ, ವೇಟ್ ಮಾಡ್ತಾ ಇದ್ದೀನಿ. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ನಮ್ಮ ಜಾಣೆ ಮಗಳದ್ದು ಅದೇ ನೆಕ್ಸ್ಟ್ ಮಂತು ಬರ್ತಡೇ ಐತೆ. ಆ ಬರ್ತಡೇಗೆ ನನ್ನ ಮಗಳಿಗೆ ಗಿಫ್ಟ್ ಕೊಡಬೇಕಲ್ಲ, ಆವತ್ತು ನಮ್ಮ ಶ್ರೀಮತಿಯವ್ರಿಗೂ ಅವ್ರಿಗೆ ತುಂಬ ಇಷ್ಟ ಆಗೋಂಥದ್ದು, ತುಂಬ ಖುಷಿ ಆಗೋಂಥ ಗಿಫ್ಟ್ ಖಂಡಿತ ಕೊಡ್ತೀನಿ. ಆಮೇಲೆ ಇವರು ಈ ಗಿಫ್ಟ್ನ ಕೊಟ್ಟಿರೋದು ಇವರ ಯೂಟ್ಯೂಬ್ ಪೇಮೆಂಟಲ್ಲಿ ಸೇವಿಂಗ್ಸ್ ಆಗಿರೋಂಥ ಒಂದಷ್ಟು ದುಡ್ಡಿಂದ. ಆಮೇಲೆ ಇವರು ಏನೇ ತಗೊಳ್ಳಿ, ಒಂದು ಬಳೆ ತಗೊಳ್ಳಿ, ಒಂದು ಹೂವು ತಗೊಳ್ಳಿ, ಏನೇ ಆದರೂ ಇವರೊಬ್ಬರೇ ಹೋಗಿ ಸ್ವತಂತ್ರವಾಗಿ ನಿಜ ಏನೂ ತಗೊಳೋದಿಲ್ಲ, ಏನೂ ತಗೊಂಡಿಲ್ಲ. ಜೊತೇಲಿ ನಾನೇ ಹೋಗಬೇಕು, ನಾನು ಹೋದಾಗಲೇ ಜೊತೇಲಿ ತಗೊಳೋದು ಯಾವಾಗಲೂ ಅಷ್ಟೇ. ಏನೇ ತಗೊಂಡ್ರು ಇಲ್ಲ ನನಗೆ ಹೇಳಿ ತರಿಸ್ಕೋತಾರೆ. ಅಂಥದ್ರಲ್ಲಿ ನನಗೆ ಗೊತ್ತಿಲ್ದಂಗೆ ಇಷ್ಟೊಂದು ಗಿಫ್ಟೆಲ್ಲ ತಗೊಂಡು ಸರ್ಪ್ರೈಸಾಗಿ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿಸಿ ತಂದು ಮನೇಲಿ ಬಚ್ಚಿಟ್ಟು ಅವತ್ತು ಕೊಟ್ಟಿದ್ದಾರೆ. ಅವತ್ತು ನನಗೆ ಆಶ್ಚರ್ಯ ಮತ್ತು ಖುಷಿ ಎರಡೂ ಆಯಿತು. ಅದು ಹೆಂಗೆ ತರಿಸಿದ್ರು ಹೆಂಗೆ ಅಂತ ಇವ್ರು ಹೇಳ್ತಾರೆ ನೋಡಿ. ನಾನು ಇವ್ರ ಫ್ರೆಂಡ್ ಒಬ್ಳಿದ್ದಾರೆ ಗಿರೀಶ್ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಾನು ಒಂದು 15 ದಿನ ಮುಂಚೆನೆ ಹೇಳಿದ್ದೆ ಅವ್ರಿಗೆ, ಈ ತರ ನಮ್ದು ಆನಿವರ್ಸರಿ ಇದೆ, ನಮ್ಮ ಮನೆಯವ್ರಿಗೆ ಏನಾದ್ರು ಸರ್ಪ್ರೈಸ್ ಆಗಿ ತುಂಬಾ ಚೆನ್ನಾಗಿರೋ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಪಾಪ ಅವರೇ ತಗೊಂಡು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಸಹ ಬಂದಿದ್ರು. ಆ ಅಣ್ಣಂಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ಗೆ ಗೊತ್ತಿಲ್ಲ ಅವ್ರು ಕಾಲ್ ಮಾಡಿ ಹೇಳಿರೋದು, ಫೋನ್ ಮಾಡಿ ಹೇಳ್ಬೇಡ್ರಿ ಊರಿಗೆ ಬಂದಾಗೆಲ್ಲ ನಂಗೆ ಸಿಗ್ತಾನೆ, ಮೀಟ್ ಮಾಡ್ತಾನೆ, ಮಾತಾಡ್ತೀವಿ. ಆದ್ರೆ ಈ ಸಲ ಸಿಕ್ಕಿಲ್ಲ, ಹಬ್ಬದ ಬ್ಯುಸಿ ಇದ್ದ. ಮತ್ತೆ ಅವನೇನು ಹೇಳೇ ಇಲ್ಲ ನನಗೆ ಅದ್ರ ಬಗ್ಗೆ ಏನು. ನನಗೆ ತುಂಬ ಸರ್ಪ್ರೈಸ್ ಆಗಿತ್ತು, ತುಂಬ ಖುಷಿ ಆಯಿತು. ಶ್ರೀಮತಿ ಅವರೇ ಗಿಫ್ಟ್ ಎಲ್ಲ ಇಷ್ಟ ಆಯಿತು, ಖಂಡಿತ ವಾಚ್ ಕಟ್ಕೋತೀನಿ ಶ್ರೀಮತಿ ಅವರೇ. ಇಷ್ಟೇ, ವಾಚ್ ಕಟ್ಬೇಕು ಅಂತ ನಂಗೆ ತುಂಬಾ ಇಷ್ಟ. ನಿನ್ ಮುಂಚೆ ಎಲ್ಲ ಹೇಳ್ತಾ ಇದ್ದೆ ನಾನು ತಗೊಂಡ್ರೆ ನೀನ್ ತಗೋತಾ ಇರ್ಲಿಲ್ಲ, ಅದಕ್ಕೆ ನೋಡೋಣ ಈ ತರ ಏನಾದ್ರು ಕೊಟ್ರೆ ನೀನ್ ಕಟ್ತೀನೋ ಅಂತ ಹೇಳಿ ಕೊಟ್ಟೆ. ಇಲ್ಲ, ಖಂಡಿತ ಈ ವಾಚ್ ಕಟ್ಕೋತೀನಿ. ನೆಕ್ಸ್ಟ್ ಇದು ಹಾಳಾದ್ಮೇಲೆ ನೆಕ್ಸ್ಟ್ ಕಟ್ಟಲ್ವಾ? ಹಾಳಾದ್ಮೇಲೆ ಬೇರೆ ಇನ್ನು ಚೆನ್ನಾಗಿರೋದು, ಇದಕ್ಕಿಂತ ಚೆನ್ನಾಗಿರೋದು ತಗೋತೀನಿ. ನಾನೇ ಕೊಡ್ತೀನಿ ಬೇಕಂದ್ರೆ ನಿನ್ ವಾಚ್ ಕಟ್ತೀನಿ ಅಂದ್ರೆ ಗೋಲ್ಡ್ ಕೇಸ್ ಅಲ್ಲಿ ತಗೋತಾರಲ್ಲ, ದೊಡ್ಡ ಯಜಮಾನರು ಕಟ್ಕೊಂಡಿರ್ತಾರಲ್ಲ, ಆತರ ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್ ಅಂತದೇ ಕೊಡ್ತಾನ. ಇಲ್ಲ ಸುಮ್ನೆ ತಮಾಷೆಗೆ. ಇಲ್ಲ ನಿಂಗೆ ಇಷ್ಟ ಆಗೈತೆ ಇಲ್ಲ 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 ಸುಮ್ನೆ ತಮಾಷೆಗೆ. ಅಷ್ಟೊಂದು ಆಡಂಬರ ಎಲ್ಲ ಬೇಡ ನನ್ಗೆ, ತುಂಬಾ ಸಿಂಪಲ್ ಆಗಿರೋ ಇದಿಷ್ಟ ಆಯ್ತು. ಆದ್ರೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಕಟ್ಕೋತೀನಿ ಅಷ್ಟೇ. ಫಂಕ್ಷನ್ ಇದ್ರೆ ಮಾತ್ರ ತುಂಬಾ ಸಿಂಪಲ್ ಆಗಿರಕ್ ನಾನು ಇಷ್ಟಪಡ್ತೀನಿ ಅಷ್ಟೇ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಾದ್ರೆ ಮಾರಿ ಇದೆ, ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.